ರೇಸ್ ZR ಐಡಿಯಾ ಶುರುವಾಗಿತ್ತು ನೋಡಿ. ಸ್ಪೋರ್ಟಿ ಲುಕ್, ಲೈಟ್ ವೆಯ್ಟ್ ಬಾಡಿ, 125 ಪವರ್ಫುಲ್ CC. ಆದ್ರೆ ಪ್ರತಿದಿನ ಬಳಸೋರಿಗೆ ತೊಂದರೆ ಕೊಡೋ ಚಾನ್ಸೇ ಇಲ್ಲ. ಅದು ಆಕಸ್ಮಿಕವಾಗಿ ಬಂದಿರುವಂತ ಸ್ಕೂಟರ್ ಅಲ್ಲ, ಇದು ನಿಖರವಾಗಿ ಪ್ಲಾನ್ ಮಾಡ್ಕೊಂಡೇ ತಂದಿರುವಂತ ಹೊಸ ಪ್ರಾಡಕ್ಟ್. ಇದರಲ್ಲಿರುವ ಸ್ಮಾರ್ಟ್ ಮೋಟಾರ್ ಜನರೇಟರ್ ಟ್ರಾಫಿಕ್ ನಲ್ಲಿ ನಿಂತು ಮತ್ತೆ ಸ್ಕೂಟರ್ ಸ್ಟಾರ್ಟ್ ಮಾಡಿದಾಗ ಇಂಜಿನ್ಗೆ ಸ್ವಲ್ಪ ಬೂಸ್ಟ್ ಅನ್ನು ಕೊಡುತ್ತೆ. ಅಂದ್ರೆ ಫಲಿತಾಂಶ ಏನು ಅಂತಂದ್ರೆ ಇಷ್ಟೇ: ಸ್ಮಾರ್ಟ್ ಬ್ಲೂಟೂತ್ ಇದೆ, ಇಂಜಿನ್ ಲೋಡ್ ಕಡಿಮೆ ಇರುತ್ತೆ, ಫ್ಯೂಯಲ್ ಎಫಿಷಿಯನ್ಸಿ ಸೂಪರ್ ಮತ್ತೆ ಜಾಸ್ತಿ ಕೂಡ ಕೊಡುತ್ತೆ. ಪ್ರತಿದಿನ ಟ್ರಾಫಿಕ್ ನಲ್ಲಿ ಓಡಿಸೋರಿಗೆ ಇದು ಸ್ಪಷ್ಟವಾಗಿ ಅನುಭವನೇ ಆಗುತ್ತೆ. ಇಂಜಿನ್ 125 cc FI, ಇದು ರೇಸಿಂಗ್ ಅಲ್ಲ, ಪ್ರತಿದಿನ ಬಳಕೆನ ಮಾಡಬಹುದು. ಸ್ಮೂತ್ ಥ್ರಾಟಲ್, ಜರ್ಕ್ ಬೇಡ, ಆಫೀಸ್ಗೆ ಬೇಗ ಹೋದ್ರೂ ಪರವಾಗಿಲ್ಲ, ಮನೆ ಕೆಲಸಕ್ಕೆ ಕೂಡ ಹೊರಟ್ರೆ ಯಾವುದೇ ತೊಂದರೆ ಕೊಡೋದಿಲ್ಲ. ಎಸ್, ಹೈ ಸ್ಪೀಡ್ ಎಕ್ಸ್ಪೆರಿಮೆಂಟಲ್ ಏನೋ ಬೇಕಿದ್ರೆ ಇದು ಸರಿಯಾದ ಸ್ಕೂಟರ್ ನಿಜವಾಗ್ಲೂ ಅಲ್ಲ. ಯಾಕಂದ್ರೆ ಸ್ಪೀಡ್ ಬೇಕು ಅಂತ ಏನಾದ್ರೆ ಅಂಥವ್ರಿಗಲ್ಲ ಇದು. ಆದರೆ ಯಾವುದೇ ಪ್ರಾಬ್ಲಮ್ಗಳಿಲ್ದಿರ ಆರಾಮಾಗಿ ಒಂದು ಓಡಿಸುವಂಥ ಗಾಡಿ, ಒಳ್ಳೆ ಮೈಲೇಜ್ ಬೇಕು ಅಂದರೆ ದಿಸ್ ಇಸ್ ದ ಬೆಸ್ಟ್ ಆಪ್ಷನ್. ಬಟ್ ಆದರೆ ಇವತ್ತಿನ ನಗರದಲ್ಲಿ ಅಂದರೆ ನಾವು ಸಿಟಿಲಿ ಓಡಿಸೋದಕ್ಕೆ 50ರಿಂದ 55, ಇನ್ನು 125 cc ಸ್ಕೂಟರ್ನಲ್ಲಿ ಇದು ಉತ್ತಮವಾಗಿರುವಂಥ ಮೈಲೇಜ್. ಬಾಸ್ ವಾಲಾ, ಬಿ ದ ಬಾಸ್.